ಹಾಯ್ ನಮಸ್ಕಾರ. 4 ದಿನ ರಜೆ ಇತ್ತು, ಲಾಂಗ್ ವೀಕೆಂಡ್ ಇತ್ತು. ನನ್ನ ಗಂಡ ಮನೇಲಿ ಕೂತು ಬೋರ್ ಆಗ್ತಿದೆ, ನಾನು ಕಾರ್ ಎತ್ತಾಕೊಂಡು ಬರ್ತೀನಿ, ಎಲ್ಲಾದರೂ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಕಂಟ್ರಿ ಸೈಡ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಲಾಂಗ್ ಡ್ರೈವ್ಗೆ ಹೊರಟ್ವಿ. ಯೂಶ್ವಲಿ ಈ ಥರ ಲಾಂಗ್ ವೀಕೆಂಡ್ಸ್ ಎಲ್ಲ ಬಂದರೆ ನಾವು ಎಲ್ಲಾದರೂ ಪ್ಲ್ಯಾನ್ ಮಾಡ್ತಿದ್ವಿ. ಬಟ್ ನಾವು ಇಂಡಿಯಾಯಿಂದ ಇವಾಗ ಬಂದು 1 ಮಂತ್ ಆಯಿತು. ಸೊ ಅಲ್ಲೂ ಸಿಕ್ಕಾಪಟ್ಟೆ ಸುತ್ತಾಡ್ಬಿಟ್ಟಿದ್ವಿ. ಬೇಡ, ಇಲ್ಲೇ ಮನೇಲೇ ಇರೋಣ, ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಮನೇಲಿದ್ವಿ. ಹಾಗೆ ವೆದರ್ ಕೂಡ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಬಟ್ ಎಷ್ಟು ದಿನ ಅಂತ ಮನೆಯಲ್ಲಿರೋಕ್ಕಾಗತ್ತೆ ಅಲ್ವಾ? ಸೊ ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ನಮಗೆ ಸಿಕ್ಕಿದ್ದು ಈ ಒಂದು ಬ್ಯೂಟಿಫುಲ್ ಪ್ಲೇಸ್. ಸಮ್ ಪ್ಲೇಸಸ್ ಡೋಂಟ್ ನೀಡ್ ವರ್ಡ್ಸ್, ದೇ ಜಸ್ಟ್ ನೀಡ್ ಟು ಬಿ ಫೆಲ್ಟ್ ಅಂತಾರಲ್ಲ. ಈ ಪ್ಲೇಸು ಹಾಗೆ ಇತ್ತು. ಅಷ್ಟೊಂದು ಬ್ಯೂಟಿಫುಲ್ ಆಗಿತ್ತು, ಅಷ್ಟೊಂದು ಕಾಮ್ ಆ್ಯಂಡ್ ಪೀಸ್ಫುಲ್ ಆಗಿತ್ತು. ಆ್ಯಂಡ್ ಲಿಟ್ರಲಿ ಈ ಒಂದು ಪ್ಲೇಸಲ್ಲಿ ನಮ್ಮಿಬ್ಬರನ್ನ ಬಿಟ್ಟರೆ ಬೇರೆ ಯಾರೂ ಇರಲಿಲ್ಲ. ಬಂದಿದ್ದಕ್ಕೂ ವರ್ತ್ ಅಂತ ಅನ್ನಿಸ್ತು. ಆ್ಯಂಡ್ ಥ್ಯಾಂಕ್ ಗಾಡ್ ಇಟ್ ವಾಸ್ ಅ ಸನಿ ಡೇ. ಈ ಒಂದು ಪ್ಲೇಸಲ್ಲಿ ಈ ಒಂದು ಬ್ಯೂಟಿಫುಲ್ ವ್ಯೂನ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ಒಂದಿಷ್ಟು ಫೋಟೋಸ್ ಕೂಡ ತಗೊಂಡ್ವಿ. ಈ ಪ್ಲೇಸ್ನ ಹೆಸರು ಶೂವಿಕ್ಸ್ ಗಾರ್ಡನ್ಸ್ ಆಫ್ ವಾಲ್ಸ್ಬರ್ಗ್ ಅಂತ. ಹಾಗೆ ಸರಿ ಟೈಮ್ ಆಯ್ತಲ್ಲ ಅಂತ ಹೊರಡಬೇಕಾದ್ರೆ ನಮಗೆ ಸಿಕ್ಕಿದ್ದು ಇನ್ನೊಂದು ಪ್ಲೇಸು. ಈ ಒಂದು ಪ್ಲೇಸ್ನ ಹೆಸರು ನಾಸ್ ಲಾಟ್ ಅಂತ. ಇಲ್ಲಿಗೆ ಬರೋಕ್ಕೆ ನಮಗೆ 1 ದಿನ ಫುಲ್ ಬೇಕು ಅಂತ ಅನ್ನಿಸ್ತು, ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿದೆ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಊಟ ಎಲ್ಲ ತಗೊಂಡು ಇಲ್ಲೇ ಬಂದು 1 ದಿನ ಫುಲ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ನಾವು ಕಾರ್ ಬುಕ್ ಮಾಡಿದ್ದು ಬರೀ 7 ಗಂಟೆ ತನಕ ಮಾತ್ರ. ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇಲ್ಲೇ ಪಕ್ಕದಲ್ಲಿ ಹಾರ್ಸ್ ರೈಡಿಂಗ್ ಟ್ರೈನಿಂಗ್ ನಡೀತಾ ಇತ್ತು. ಅದನ್ನು ನೋಡಿಕೊಂಡು ಮನೆ ಕಡೆ ಹೊರಟ್ವಿ. ಮನೆಗೆ ಹೋಗಿ ಕಾರ್ನ ಡ್ರಾಪ್ ಮಾಡಿ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿತ್ತಲ್ಲ ಅಂತ ಬಾಂಬೆ ಸ್ಟ್ರೀಟ್ ಅನ್ನೋ ಒಂದು ಇಂಡಿಯನ್ ರೆಸ್ಟೋರೆಂಟ್ಗೆ ಹೋದ್ವಿ. ಅಲ್ಲಿ ಹೋಗಿ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಟೇಸ್ಟ್ ಬಗ್ಗೆ ಕೇಳಬೇಡಿ. ಹಾಗೆ ನಾವು ಮನೆಗೆ ಬರೋ ಅಷ್ಟರಲ್ಲಿ 10 ಗಂಟೆ ಆಗಿತ್ತು. ಬಾಯ್.